ಅಲ್ಲಿಗೆ ಬಂದನು ರಣಗಣ ಅಂದವನಿರುಗಿಸಿ ಬಂದನು ರಣಗಣ ದಂಡವನಿರುಗಿಸಿ ಎದರು ಬಾಬನ ಕೆರಿಲಿಂದು ಸ್ಥಿತಿಗತಿಗಳನ್ನು ಅರಿತು ರಣರಂಗದಲ್ಲಿ ವ್ಯವಹರಿಸುವುದು ನನ್ನ ಕರ್ತವ್ಯವಾಗಿದೆ. ಆಚಾರ್ಯ ದ್ರೋಣರು ಸೇನಾಧಿಕಾರಿಗಳಾಗಿಯೂ ಜಯ ದೊರಕದೇ ಇದ್ದಾಗ ಚಕ್ರವ್ಯೂಹವನ್ನು ರಚಿಸಿ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಇತ್ತ ಸಮಸಪ್ತಕರು ಯುದ್ಧಕ್ಕೆ ಕರೆಯನ್ನು ಕಳುಹಿಸಿದ್ದಾರೆ. ಗೊಂದಲದಲ್ಲಿ ಸಿಲುಕಿದ ಪಾರ್ಥ ಈ ಕಡೆಗೆ ಬರುತ್ತಾ ಇದ್ದಾನೆ. ಆದರೆ ಇಲ್ಲಿ ನಾನು ಯೋಚಿಸುವ ಒಂದು ಸನ್ನಿವೇಶವಿದೆ. ಅದ್ಯಾವುದೆಂದರೆ ಮುಂದಾಳಿ
ತೋರಿಸಿದವನೂ ಆಗಿದ್ದಾನೆ. ಆತ ಭಾರತ ಯುದ್ಧದಲ್ಲಿ ಅಳಿಯದಿದ್ದರೆ ಅವನಿಗೆ ಕಲಿಯುಗದಲ್ಲಿಯೂ ಮರಣವಿಲ್ಲ. ಹಾಗಾಗಿ ನನ್ನ ಲೀಲಾ ನಾಟಕ ಯಶಸ್ವಿಯಾಗಬೇಕಾದರೆ ಆತ ಚಕ್ರವ್ಯೂಹವನ್ನು ಪ್ರವೇಶಿಸಲೇಬೇಕು. ಏನಾಗುತ್ತದೆ ನೋಡೋಣ. ಪಾರ್ಥ ಈ ಕಡೆಗೇ ಬರುತ್ತಾ ಇದ್ದಾನೆ. ಪಾರ್ಥ, ಶುಭವಾಗಲಿ. ಎದ್ದೇಳು. ಮುಂದಿನ ಯುದ್ಧಕ್ಕೆ ಸಿದ್ಧನಾಗಿ ಬಂದೆಯಲ್ಲ. ಒಂದೇ ಸಮನೆ ಎರಡು ಕಡೆ ಯುದ್ಧದ ಕರೆ. ಒಂದು ಕಡೆ ಗುರು ದ್ರೋಣಾಚಾರ್ಯರಿಂದ ಚಕ್ರವ್ಯೂಹದ ಯುದ್ಧದ ಕರೆ, ಇನ್ನೊಂದೆಡೆ ಧುರುಳ ಸಂಸತ್ತಕರಿಂದ. ಒಂದೇ ಸಮನೆ ಎರಡು ಕಡೆಯಲ್ಲಿ ಯುದ್ಧ. ಏನು ಮಾಡಲಿ, ಹೇಗೆ ವಿವರಿಸಲಿದ್ದೇವಾ? ಪಾರ್ಥ, ದುರುಳ ರಾಕ್ಷಸರ ವಧೆ ಮೊದಲಾಗಬೇಕು. ಆ ಕೆಲಸ ಮೊದಲು ಮಾಡೋಣ. ದೇವ, ಗುರು ದ್ರೋಣಾಚಾರ್ಯರು ಅಭೇದ್ಯವಾದ ಚಕ್ರವ್ಯೂಹವನ್ನು ರಚಿಸಿ ಅದನ್ನು ಭೇದಿಸುವ ಮರ್ಮವನ್ನು ಅರಿತ ನನ್ನನ್ನು ಬೇರೊಂದು ಕಡೆ ಯುದ್ಧಕ್ಕೆ ಕಳುಹಿಸುವ ತಂತ್ರವನ್ನು ಹೂಡಿದ್ದಾರೆ ಎಂಬುದಕ್ಕೆ ದುರುಳ ಸಮಸಪ್ತರಿಕರಿಂದ ಯುದ್ಧದ ಕರೆ ಬಂದಾಗಲೇ ತಿಳಿಯಿತು. ಚಕ್ರವ್ಯೂಹವನ್ನು ಭೇದಿಸುವ ಮರ್ಮವನ್ನು ಅರಿತವರು ನಮ್ಮಲ್ಲಿ ಬೇರೆ ಯಾರಿದ್ದಾರೆ ದೇವ? ಅದಕ್ಕೆ ಚಿಂತೆ ಇದ್ದಾನಲ್ಲ. ಭಗವನೇ ನಿನ್ನಯ ಕುಮಾರನೇ ಸಮರವನು, ಭಗವನೇ ನಿನ್ನಯ ಕುಮಾರನೇ ಸಮರವನು, ಜಗಯ ದೇಶಗೆ ಪಂಡತನವು, ಜಗಯ ದೇಶಗೆ ಪಂಡತನವು, ಸಕಲನಾದೊಡೆ ಸೊಡಗುವೆ ದೇವಿಗೆ, ಕಗರಾಜ ನಂಜುವನೆ ಒನಗೆ. ಶ್ರೀಹರಿ, ಅಗಣಿತ ವಿಕ್ರಮಿಯು ಚಕ್ರವ್ಯೂಹದ ಮರ್ಮವನ್ನು ಅರಿತವನು ನಿನ್ನ ಮಗ ಅಭಿಮನ್ಯು. ಅವನಿರುವಾಗ ಬೇರೆಯವರ ಮಾತ್ಯಾಕೆ? ದೇವ, ಅಷ್ಟು ಚಿಕ್ಕ ಬಾಲಕ ನನ್ನ ಅಭಿಮನ್ಯುವಿನಿಂದ ಚಕ್ರವನ್ನು ಭೇದಿಸಿ ಒಳಹೊಕ್ಕು ಹಿಂದೆ ಬರಲು ಸಾಧ್ಯವೇ? ಅರ್ಜುನ, ಸೂರ್ಯನಿರುವ ಹಗಲಿಗೆ ಸೊಡರು ದೀಪದ ಅಗತ್ಯವಿದೆಯೇ? ಇಲ್ಲ. ನಾಗರ ಹಾವುಗಳ ಸಂತತಿಗೆ ಗರುಡ ಎಂದಾದರೂ ಭೀತಿ ಪಡುವನೇ? ಖಂಡಿತಕ್ಕೂ ಇಲ್ಲ. ಹಾಗಾಗಿ